ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತು ಸೋರೆಕಾಯಿ ದಿಢೀರ್ ದೋಸೆ ಅಂತ ತೋರಿಸ್ತಾ ಇದ್ದೀನಿ. ಸೋರೆಕಾಯಿ ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವಾ. ನೋಡಿ, ಸೋರೆಕಾಯಿ ಸಿಪ್ಪೆಯನ್ನು ತೆಗೆದಿಲ್ಲ, ಹಾಗೆ ಮಧ್ಯದ ಬೀಜ ಮಾತ್ರ ತೆಗೆದುಬಿಟ್ಟು ತಿರುಳು ಅಂತೀವಲ್ಲ ಅದು ತೆಗೆದು ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಒಂದು ತುರ್ಕೊಂಡಿದ್ದೀನಿ, ಮತ್ತು ಹಸಿ ಶುಂಠಿ ಇದನ್ನು ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ನಿಮ್ಮ ಇಷ್ಟ, ಒಂದು ಎರಡೋ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಮತ್ತು ತೆಂಗಿನಕಾಯಿ ತುರಿ ಸ್ವಲ್ಪ, ಜೀರಿಗೆ, ಒಣಮೆಣಸಿನ ಪುಡಿ ಒಂದು ಸ್ವಲ್ಪ, ಮತ್ತು ಅರಿಶಿನ, ಅಕ್ಕಿ ಹಿಟ್ಟು. ಇಷ್ಟು ಐಟಮ್ ಇದ್ದರೆ ಎಲ್ಲ ಇರುತ್ತೆ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ರೆಡಿಯಾಗಿರುತ್ತೆ. ಇದರಿಂದ ನೀವು ಸೋರೆಕಾಯಿ ದಿಢೀರ್ ದೋಸೆನ ರೆಡಿ ಮಾಡ್ಕೋಬೋದು. ನೋಡಿ, ಈ ಥರ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಫಸ್ಟು ನಾನು ಹೇಳಿದ್ದೀನಲ್ವ, ಅದನ್ನು ನೀಟಾಗಿ ಸಣ್ಣಗೆ ತುರ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಬಿಡ್ತಾಯಿದ್ದೀನಿ. ಆಮೇಲೆ ನೋಡಿ, ಇದೇ ಥರ ಕ್ಯಾರೆಟ್ ಹಾಕಿದ್ದೀನಿ. ಇದನ್ನು ನೀವು ವೆಜಿಟಬಲ್ಸ್ ಎಷ್ಟು ಬೇಕಾದರೂ ಬಳಸ್ಬೋದು ಇದಕ್ಕೆ. ನೋಡಿ, ನಾನು ಇದು ಈರುಳ್ಳಿ ಹಾಕಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ ಇಷ್ಟನ್ನು ನಾನು ನೋಡಿ ರೆಡಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಿಮಗೆ ನೋಡಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಇದೆಲ್ಲ ಇಟ್ಕೊಂಡಿದ್ನಲ್ಲ ಅರಿಶಿನ ಪುಡಿ ಒಂದು ಸ್ವಲ್ಪ ಅದನ್ನು ಹಾಕಿದ್ದೀನಿ, ಮತ್ತು ಒಣಮೆಣಸಿನ ಪುಡಿ ಸ್ವಲ್ಪ ಹಾಕಿದ್ದೀನಿ, ಜೀರಿಗೆ ಅದು ಒಂದು ಸ್ಪೂನ್ನಷ್ಟು, ತೆಂಗಿನಕಾಯಿ ತುರಿ, ಎಲ್ಲ ಐಟಮ್ಸನ್ನು ಒಂದೇ ಸಲ ನೀವು ಹಾಕಿ ರೆಡಿ ಮಾಡ್ಕೊಂಡು ಬಿಡ್ಬೋದು. ಮತ್ತು ಅದನ್ನು ಹಾಗೇ ನೀವು ಕಲಿಸ್ಕೊಳ್ತಾ ಇದ್ದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಆಗೋ ಹಾಗೆ ನೀವು ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಂಥರ ಹೊಸ ವೆರೈಟಿ ಥರ ಇರುತ್ತೆ. ಸೋರೆಕಾಯಿ ಅಂತೂ ನಿಮಗೆ ಗೊತ್ತು, ಶುಗರ್ಗೆ ಒಳ್ಳೆಯದು, ಮತ್ತು ಅಸಿಡಿಟಿಗೆ ಎಲ್ಲ ತುಂಬ ಒಳ್ಳೆಯದು. ಸೋರೆಕಾಯಿ ಜ್ಯೂಸ್ ಕುಡೀರಿ ಅಂತ ಎಷ್ಟು ಕಡೆ ಹೇಳ್ತಾ ಇರ್ತಾರೆ. ನಾವು ನಾರ್ತಲ್ಲಿದ್ದಾಗಂತೂ ಕದ್ದುಕ ಜ್ಯೂಸ್ ಅಂಥೇಳಿ ಹಗಲೆಲ್ಲ ಹೇಳ್ತಾಯಿದ್ರು, ಎಲ್ಲರೂ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು. ನೋಡಿ, ಇದೆಲ್ಲನೂ ಮಿಕ್ಸ್ ಆಯ್ತಲ್ವ. ಇವಾಗ ನಾನು ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಆಗೋಷ್ಟು ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಸಣ್ಣಗೆ ಕಲಿಸ್ಕೊಂಡು ಬಿಡ್ತಾಯಿದ್ದೀನಿ. ಇದೆಲ್ಲ ನೀಟಾಗಿ ಕಲಿಸ್ಕೊಳ್ಳೋ ಹಾಗೆ ನೋಡಿ. ನೀವು ಈ ಥರ ಮಾಡಿಬಿಟ್ಟು ಇಡ್ಲಿ ಪ್ಲೇಟ್ಗೆ ಹಾಕ್ಬಿಟ್ಟು ಇಡ್ಲಿ ಥರನೂ ಮಾಡ್ಬೋದು, ಇಲ್ಲ ಹೀಗೆ ಸುಮ್ಮನೆ ನೋಡಿ ಹೀಗೆ ಉಂಡೆ ಥರ ಮಾಡಿಬಿಟ್ಟು ಆ ಥರನೂ ನೀವು ಬೇಯಿಸ್ಬೋದು. ನಿಮಗೆ 2-3 ನಾನು ಯಾವುದೇ ಅಡುಗೆ ಆಗಲಿ 2-3 ವೆರೈಟಿ ಥರ ತೋರಿಸ್ತಾ ಇರ್ತೀನಲ್ವ, ಇವಾಗ ಮಾತ್ರ ನಾನು ನಿಮಗೆ ದೋಸೆ ತೋರಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಹೀಗೆ ಕಲಿಸ್ಕೊಂಡ್ಬಿಡಿ. ಈ ಥರ ಕ್ಲೀನಾಗಿ ಹೀಗೆ ಕಲಿಸ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗುತ್ತೆ, ತುಂಬ ನೀರಾಗೂ ಇಲ್ಲ ಗಟ್ಟಿಯಾಗೂ ಇಲ್ಲ, ಆ ಥರ ಹೀಗೆ ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಹೇಳಿದ್ದು, ಇದನ್ನು ಬೇಕಾದರೆ ನೀವು ಈ ಥರ ಹಾಕಿ ಇಡ್ಲಿ ಪ್ಲೇಟ್ಗೆ ಹಾಕಿ ಇಡ್ಲಿ ಕೂಡ ಮಾಡ್ಕೋಬೋದು. ನೋಡಿ, ಇದನ್ನು ಹೆಂಚು ಇದಕ್ಕೆ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಲ್ಲ ಎಣ್ಣೆ ಹಾಕಿದ್ದೀನಿ. ತುಂಬ ತೆಳ್ಳಗಾಗಲ್ಲ, ನೀವು ಆದರೆ ನೀಟಾಗಿ ಹೀಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಈ ಥರ ಮಾಡ್ಕೋಬೋದು ನೀವು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಹೆಲ್ತ್ಗೂ ಒಳ್ಳೆಯದು, ತರಕಾರಿಗಳು ಸೇರುತ್ತೆ, ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೂ ಕೂಡ ನೀವು ಸ್ಕೂಲ್ಗೆ ಎಲ್ಲ ಕೂಡ ಹಾಕ್ಬೋದು. ನೋಡಿ, ಈ ಥರ ಈಗ ಇದನ್ನು ಮಾಡಿಬಿಟ್ಟು ನಾನು ಸ್ವಲ್ಪ ಹೊತ್ತು ಅದು ಹಾಗೆಯೇ ಮುಚ್ಚಿಬಿಟ್ಟು ಬೇಯಕ್ಕಿಡ್ತೀನಿ. ಹೀಗೆ ಮುಚ್ಚಿಡೋದ್ರಿಂದ ಮೇಲೂ ಎಲ್ಲ ಚೆನ್ನಾಗಿ ಅದು ಬೇಯುತ್ತೆ. ಮೇಲೆ ಚೆನ್ನಾಗಿ ಅಲಂಕಾರವಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ನೀವೇನು ಬೇಕಾದ್ರೂ ಹೀಗೆ ಮೇಲೆ ಇದನ್ನು ಉದುರಿಸ್ಕೊಳ್ಳೋದು. ಹೀಗೆ ನೋಡಿ, ನಿಧಾನವಾಗಿ ಹೀಗೆ ಮಾಡಿಬಿಟ್ರೆ
ಅದು ಅದಕ್ಕೇನು ಅಂಟ್ಕೊಂಬಿಡುತ್ತೆ. ನಿಮಗೆ ತುಂಬ ಬ್ರೌನ್ ಆಗಬೇಕಾ, ಹೇಳೋದಕ್ಕಂತೂ ಏನೂ ತಕರಾರೇ ಇರಲ್ಲ ಇದು ದೋಸೆ. ನೀವು ನೋಡಿ, ನಿಮಗೆ ತುಂಬ ಬ್ರೌನ್ ಆಗಬೇಕಾ ಹೇಗೆ ಅನ್ನೋದನ್ನು ನೋಡಿಕೊಂಡು ನೀವು ಮಾಡ್ಕೋಬೋದು. ನೋಡಿ, ಈ ಥರ ರೆಡಿ ಆಯ್ತಲ್ವ ದೋಸೆ. ಇದನ್ನು ನಾನು ನಿಮಗೆ ಪ್ಲೇಟ್ಗೆ ಹಾಕ್ಬಿಟ್ಟು ಚಟ್ನಿ ಮತ್ತು ಸಾಗು ಯಾವುದ್ರ ಜೊತೆ ಬೇಕಾದ್ರೂ ಇದನ್ನು ಸರ್ವ್ ಮಾಡ್ಬೋದು. ನಾನು ಮಾತ್ರ ಚಟ್ನಿ ಮತ್ತು ಸಾಗು ಜೊತೆ ನಿಮಗೆ ತೋರಿಸ್ತಾ ಇದ್ದೀನಿ. ದಿಢೀರ್ ಸೋರೆಕಾಯಿ ದೋಸೆನ ಎಷ್ಟು ಫಾಸ್ಟಾಗಿ ಮಾಡಿದ್ದೀನಿ ನೋಡಿ. ತಿಂದಮೇಲೆ ನಿಮಗೆ ರುಚಿ ಇದ್ರದ್ದು ಗೊತ್ತಾಗೋದು ಎಷ್ಟು ಚೆನ್ನಾಗಾಗಿದೆ ಅನ್ನೋದು. ನೋಡಿದ್ರಾ, ಈಗ ದಿಢೀರ್ ಸೋರೆಕಾಯಿ ದೋಸೆ ನಿಮ್ಗೆ ತಿನ್ನೋಕ್ಕೆ ರೆಡಿಯಾಗಿದೆ ಸಾಗು ಮತ್ತು ಚಟ್ನಿ ಜೊತೆಯಲ್ಲಿ. ನೋಡಿ, ನೀವು ಈ ಥರ ಟ್ರೈ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೋರೆಕಾಯಿ ದೇಹಕ್ಕೆ ತುಂಬ ಒಳ್ಳೆಯದು. ಅದನ್ನು ಯಾವ ಥರ ಬೇಕಾದರೂ ತಿನ್ಬೋದು ಅಂತ ತಲೆ ಕೆಡಿಸ್ಕೊಳ್ಳೇಬೇಡಿ. ಅದನ್ನು ಈ ಥರ ಒಂದು ಮಾಡಿದರೆ ಐಟಮ್ಮು ತುಂಬ ಸೂಪರಾಗಿರುತ್ತೆ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ.